ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು 2 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ 20ರಂದು ಸಮರ್ಪಣಾ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪೂರ್ವಭಾವಿ ಸಭೆಯನ್ನು ಸಂಡೂರಿನ ಕೃಷ್ಣನಗರ ಸಮೀಪದ ಶಾಸಕರ ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಸಂಡೂರು ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಮುಖಂಡರನ್ನು ಉದ್ದೇಶಿಸಿ ಶಾಸಕಿ ಅನ್ನಪೂರ್ಣ ತುಕಾರಾಂ ಮಾತನಾಡಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮವಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಸೇರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು. ನಮಗೆ ಇಷ್ಟೊಂದು ಒಂದು ಯೋಜನೆಗಳನ್ನು ತಂದುಕೊಟ್ಟಂತ ನಮ್ಮ ಕಾಂಗ್ರೆಸ್ ಪಕ್ಷದ 2 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಸಾಕಷ್ಟು ನಮಗೆ ಬಡ ಜನರಿಗೆ ಮತ್ತು ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಶ್ರಮಿಕರಿಗೆ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಎಲ್ಲರನ್ನೂ ಒಳಗೊಂಡಂತೆ 5 ಪಂಚ ಯೋಜನೆಗಳು, ಒಂದು ಗ್ಯಾರಂಟಿಗಳನ್ನು ಕೊಟ್ಟಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಅದೇ ಯಶಸ್ವಿಯಾಗಿ ಮುನ್ನುಗ್ತಿರೋ ಒಂದು ಸಂದರ್ಭದಲ್ಲಿ ಈ 2 ವರ್ಷದ ಒಂದು ಸಮರ್ಪಣಾ ದಿನವನ್ನಾಗಿ ನಾವು ಮಾಡಬೇಕು. ಮತ್ತೊಮ್ಮೆ ಜನರಿಗೆಲ್ಲರಿಗೂ ನಮ್ಮ ಪಕ್ಷದಿಂದ ಆದಂತ ಈ ಯೋಜನೆಗಳಿಂದ ಜನರು ಎಷ್ಟು ಸಂತೋಷವಾಗಿದ್ದಾರೆ, ಅವರು ಇನ್ನ ಏನು ಬಯಸ್ತಿದ್ದಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಆದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯಿಂದ ಕೂಡ ಯಶಸ್ಸು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರಿಗೂ ಸಂಸದರನ್ನು ಸಭೆಯನ್ನು ಕರೆದು ನಮಗೆ ಕಟ್ಟುನಿಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಾವೆಲ್ಲರೂ ಸೇರಿ ಅಂತಂದೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ಕೂಡ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಸಂಡೂರಿನಲ್ಲಿ ನಡೆದಂತೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇವತ್ತಿನವರೆಗೂ ಯಾವುದು ಫೇಲ್ ಅಂತಕ್ಕಂಥದ್ದೇ ಇಲ್ಲ. ಅಷ್ಟೊಂದು ಇಲ್ಲಿ ಜನ ಒಗ್ಗಟ್ಟಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ನಾವು ಎಷ್ಟು ಜನ ನಾವು ಹೋಗಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಈ ಸಮರ್ಪಣಾ ದಿನದಿಂದ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇಡೀ 2ನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಏನು ಅನ್ಸ್ಬೇಕಪ್ಪ ಅಂದ್ರೆ, ನನ್ನ ಜೀವನ ಸಾರ್ಥಕ ಆಯ್ತಪ್ಪ, ಇಷ್ಟು ಜನ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಮಾಡಿದಂಥ ಜನೋಪಯೋಗಿ ಕೆಲಸಗಳು ಪ್ರತಿಯೊಬ್ಬ ಬಡವರಿಗೂ ಮುಟ್ತಾ ಇದ್ದಾವೆ ಅಂತಕ್ಕಂಥದ್ದು ಅವ್ರ ಮನವರಿಕೆ ಆಗ್ಬೇಕು. ಅಷ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ತಾಲೂಕಿನವರು ಮತ್ತು ನಮ್ಮ ರಾಜಕೀಯ ಗುರುಗಳು, ಮಾರ್ಗದರ್ಶಿಗಳು ಆದಂತಹ ಸಂತೋಷ್ ಲಾಡ್ ಅವರು ಕೂಡ ಈ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ಕಾರ್ಮಿಕರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಒಂದು ಒತ್ತಿಗೆಯನ್ನು ಇವತ್ತು ನಮ್ಗೆಲ್ಲರೂ ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ಹೆಮ್ಮೆ ತರುವಂತ ಕೆಲಸ. ನಮ್ಮ ಸ್ಥಳೀಯ ನಾಯಕರು ಕೂಡ ಸಚಿವ ಸಂಪುಟದಲ್ಲಿದ್ದು ಬಡವರಿಗೆಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅವತ್ತು ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಹಾಗೇನೆ ನಮ್ಮ ಸಚಿವ ಸಂಪುಟದ ಎಲ್ಲ ಶಾಸಕರು, ಸಚಿವರು, ಹಾಗೇನೆ ಎಲ್ಲ ಸಂಸದರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಡಲಾಗಿದೆ. ಏನು ಯೋಜನೆಗಳನ್ನು ತಾವು ತಮ್ಮ ಫಾಲೋವರ್ಸ್ಗಾಗಿರ್ಬೋದು, ತಮ್ಮ ಊರಿನಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಆಗಿರ್ಬೋದು, ತಾವು ಶಿಫಾರಸ್ ಮಾಡಿ ಕೆಲಸ ಮಾಡಿಸ್ಕೊಟ್ಟಿರ್ತೀರಿ. ಅವ್ರಿಗೆ ಹೋಗಿ ತಾವು ಕೂಡ ಮನವರಿಕೆ ಮಾಡಿಕೊಡ್ಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಿಮಗೆ ಈ ತರದ ಒಂದು ಅನುಕೂಲತೆಯನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ದಯಮಾಡಿ ಅವ್ರಿಗೆ ಇವತ್ತು ಕೃತಜ್ಞತೆ ಸಲ್ಲಿಸ್ಬೇಕು ನಾವು ಸಿದ್ದರಾಮಯ್ಯನವರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕಂತೇಳಿ ಅವ್ರನ್ನ ಮನವೊಲಿಸಿ ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸುವಂತೆ ಮಾಡಬೇಕು. ಹಾಗೇನೆ ನಾವೆಲ್ಲ ಕಡೆಗೂ ಕೂಡ ಗ್ರಾಮ ಪಂಚಾಯತಿ ವೈಸು, ಪಟ್ಟಣ ಪಂಚಾಯತಿ ಮತ್ತು ಪುರಸಭೆಗಳು ಕೂಡ ನಾವು ಎಲ್ಲ ಕಡೆಗೂ ವಾಹನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದ್ರೆ ನಮ್ಮ ಸಂಡೂರು ಅಂದ್ರೆ ಶಿಸ್ತು ಮತ್ತು ಸಂಘಟನೆಗೆ ಹೆಸರಾದಂತ ನಮ್ಮ ತಾಲೂಕು, ಅದನ್ನ ನಾವು ಯಾವತ್ತಿಗೂ ಅದಕ್ಕೆ ಕಪ್ಪು ಚುಕ್ಕೆ ಬರದ ಹಾಗೆ ಈ ಕಾರ್ಯಕ್ರಮದನ್ನ ನಾವು ಭಾಗವಹಿಸಿ ಇದನ್ನ ಯಶಸ್ಸುಗೊಳಿಸಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈಗ ಯಾರು ಫಲಾನುಭವಿಗಳಿದ್ದಾರೆ, ಇದು ತುಂಬಾ ಪ್ರಮುಖವಾದ ಕೆಲಸ. ಇವತ್ತು ಯಾರು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಸೇರಿರ್ಲಾರ್ದಂತರ್ನೆಲ್ಲ ಇವತ್ತು ಸೇರಿಸಿ ಅವರಿಗೆಲ್ಲರಿಗೂ ಅನುಕೂಲ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು. ಈ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಮಾಡಬೇಕು, ಇನ್ನೂ ಹೆಚ್ಚು ಜನಮಾನಸದಲ್ಲಿ ಇದು ನಿಂತು ಹೋಗ್ಬೇಕು. ಇಂಥ ಒಂದು ಕಾರ್ಯಕ್ರಮ ಹೊಸಪೇಟೆಯಲ್ಲಿ ಆಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ
ತಾವೆಲ್ಲರೂ ಕಾರ್ಯತತ್ಪರರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೇನೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಸತತವಾಗಿ ಈಗ 3 ದಿನದಿಂದ ಕೂಡ ಅದರದ ಒಂದು ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೂ ತಾವೆಲ್ಲರೂ ಮುಖಂಡರು ಅವ್ರಿಗೂ ಕೂಡ ಸಹಕಾರವನ್ನು ಕೊಡಬೇಕು. ಮತ್ತೊಮ್ಮೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇದನ್ನ ನಾವೆಲ್ಲರೂ ಸೇರಿ ಒಂದು ವಿಜಯೋತ್ಸವ ತರ ಆಚರಣೆ ಮಾಡಬೇಕು. ಸಂಸದ ಇ ತುಕಾರಾಂ ಮಾತನಾಡಿ, ಕಾರ್ಯಕ್ರಮಕ್ಕೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಳಗೊಂಡಂತೆ ರಾಜ್ಯದ ಸಚಿವರು, ಶಾಸಕರು ಎಲ್ಲರೂ ಉಪಸ್ಥಿತರಿರಲಿದ್ದಾರೆ. ಇದೊಂದು ಸರ್ಕಾರದ ಕಾರ್ಯಕ್ರಮ ಎಂದರು. ನಮ್ಮ ಸಂಡೂರು ಪಟ್ಟಣದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಪೂರ್ವಭಾವಿ ಸಭೆಗಳಾಗಿದ್ದಾವೆ. ಸಮರ್ಪಣ ಸಂಕಲ್ಪ ಸಮಾವೇಶಕ್ಕೆ ಇವತ್ತು 20ನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ 10 ಗಂಟೆಗೆ ಶುರುವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜೊತೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಂಪುಟದ ಎಲ್ಲ ಸಚಿವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಅಂದರೆ 2 ವರ್ಷಗಳ ಕಾಲ 2023ರಲ್ಲಿ ನಮಗೆ ಜನಾದೇಶ ಇವತ್ತು ರಾಜ್ಯದಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ, ನಾವೇನು ನೋಡಿದಂತೆ ನಡ್ಕೊಂಡಿದ್ವಿ, ಆ ಕಾರ್ಯಕ್ರಮಗಳನ್ನ ಜನಕ್ಕೆ ಸಮರ್ಪಣೆ ಮಾಡೋದು ಇದು ಸರ್ಕಾರಿ ಕಾರ್ಯಕ್ರಮ ಇಲ್ಲ. ಸೊ ಇದನ್ನು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದೇ ರೀತಿಯಾಗಿ ಸಂಡೂರು ತಾಲೂಕಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಮಾನ್ಯ ಶಾಸಕರು ಜೊತೆಗೆ ಎಲ್ಲ ನಮ್ಮ ZP ಮೆಂಬರ್ಸು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಪದ್ಧತಿ ಪ್ರಕಾರ ನಮ್ಮ ಸಂಡೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಒಂದು ಕಾರ್ಯವಿದ್ದಾಗ ನಾವೆಲ್ಲರೂ ಕಲ್ತು ಮಾಡ್ತೇವೆ ಎಲ್ಲರೂ ಕೂಡ. ಆ ರೀತಿಯಾಗಿ ನನ್ನ ಬಂಧುಗಳನ್ನ ಎಲ್ಲರನ್ನ, ರಾಜಕೀಯ ಬಂಧುಗಳನ್ನ ಎಲ್ಲರನ್ನ ಇವತ್ತು ಇನ್ವೈಟ್ ಮಾಡಿದ್ವಿ. ಏನು ನಮ್ಮ ಸರ್ಕಾರ ಕಾರ್ಯಕ್ರಮಗಳು ನಿಮ್ಮ ಮನೆ ಮನೆ ತಲುಪಿದ್ದಾವೆ, ಊರಿಗೆ ಬಂದಿದ್ದಾವೆ. ಜೊತೆಗೆ ಇವತ್ತು ಭವಿಷ್ಯದ ಪರವಾಗಿ ಏನು ಕಾರ್ಯಕ್ರಮಗಳು ಇವತ್ತು 5 ಗ್ಯಾರಂಟಿಗಳು ಸೇರಿ ಏನೇನು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಆಗಿದ್ದಾವೆ, ಒಂದು ಋಣ ತೀರಿಸಂತ ಒಂದು ಸಮಯ ಬಂದಿದೆ. ಹೀಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಜೊತೆಗೆ ನಮ್ಮ ಹಿರಿಯರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ತಾವು ಬರಬೇಕು ಅಂತೇಳಿ ನಾನು ಸೇರಿದಂತೆ ಇವತ್ತು ಶಾಸಕರು ಎಲ್ಲರೂ ಸೇರಿ ಮನವಿಯನ್ನು ಮಾಡಿದ್ವಿ. ಅದಕ್ಕೆ ಇವತ್ತೆಲ್ಲರೂ ಸೇರಿದ್ವಿ. ಖಂಡಿತ ಇವತ್ತು ಸಂಡೂರು ತಾಲೂಕಿನಿಂದ ಸುಮಾರಾಗಿ ಆ ಕಾರ್ಯಕ್ರಮದಲ್ಲಿ 3 ಲಕ್ಷ ಜನ ಸೇರ್ತಕ್ಕಂಥ ಒಂದು ಸಮಾರಂಭ ಅದಾಗಿರ್ತದೆ. ನಮ್ಮ ತಾಲೂಕಿನಿಂದ ಕೂಡ ಸುಮಾರಾಗಿ 25ರಿಂದ 30,000 ಜನ ಈ ನಮ್ಮ ಸಂಡೂರು ತಾಲೂಕಿನಿಂದ ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಭವಿಷ್ಯದ ಕಾರ್ಯಕ್ರಮ. ಈ 2 ವರ್ಷ ಇವತ್ತು ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಮುಂದೇನು ಕಾರ್ಯಕ್ರಮದಲ್ಲಿ ಕೊಡ್ತೀವಿ ನಾವು 3 ವರ್ಷ ಅಂತಂತೇಳಿ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಅದನ್ನು ಕೇಳೋಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ಮನವಿ ಮಾಡಿದಾಗ ಭಾಳ ಹುಮ್ಮಸ್ಸಿಂದ, ಸಂತೋಷದಿಂದ ಸಂಡೂರಿನಿಂದ ಹೊಂಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ MLC KSL ಸ್ವಾಮಿ, ಬುಡಾಧ್ಯಕ್ಷರಾದ ಆಂಜನೇಯಲು, ಮಾಜಿ ವಾರ್ಡ ಅಧ್ಯಕ್ಷ ರೋಷನ್ ಜಮೀರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷೆ ಆಶಲತಾ ಸೋಮಪ್ಪ, ಶಿವಯೋಗಿ, ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷ ನಂದಿಹಳ್ಳಿ ಮಂಜುನಾಥ್, ಆರ್ ಧನಂಜಯ, ಕೊಂಡಾಪುರ ಕುಮಾರಸ್ವಾಮಿ, ಕುರುಬರ ಸತ್ಯಪ್ಪ, ಪುರಸಭೆ ಅಧ್ಯಕ್ಷರಾದ ಸಿರಜ್ ಹುಸೇನ್, ವಣಿಕೇರಿ ಸುರೇಶ್, LH ಶಿವಕುಮಾರ್, ನವಲುಟಿ ಜಯಣ್ಣ, ತೋರಣಗಲ್ಲು ಏಕಾಂಬ್ರಪ್ಪ, P. ಜಯರಾಮ್, ಗುರುಪಾದಪ್ಪ, ಬಂಡ್ರಿ ರವಿಕುಮಾರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. ಸ್ನೇಹಿತರೆ, ನೀವಿನ್ನು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ.